ಹಾಗಾಗಿ ಒಂದಿಷ್ಟು ಮಂದಿ ಭಕ್ತ ಮಂಡಳಿ ಸಿದ್ಧಾರೂಢರ ಮಹಿಮೆ ಪರಿಚಯ ಇರುವಂತ 15-20 ಜನ ಹಿರಿಯರು ಬಂದು ಸಿದ್ಧಾರೂಢ ಮುಂದೆ ನಮಸ್ಕಾರ ಮಾಡಿ ಅವ್ರಿಗೆ ಅಂತಾರ, ಯಪ್ಪ ನಿಮ್ನ ಎಲ್ಲೋ ಹುಡುಕುವಂತ ಬಂದ್ವಿ, ನಮ್ಮ ಪುಣ್ಯ ಚಲೋ ಐತಿ, ಸಿಕ್ಕರೆ ನೀವು ಬಹಳ ಸಂತೋಷ ಆತಿಪ್ಪ. ಯಾಕೆ ಬಂದ್ರಿಪ್ಪ ಅಂತ ಸಿದ್ಧಾರೂಢರು ಕೇಳಿದ್ರಂತ. ಹಿರಿಯ ಒಬ್ಬ ಹೇಳ್ತಾನ, ಏನಿಲ್ಪ, ಇವತ್ತು ಕಾಳಮ್ಮನ ರಥೋತ್ಸವ, ಹಳೆ ಹುಬ್ಬಳ್ಳಿ ಕಾಳಿಕಾದೇವಿಯ ರಥವನ್ನ ನಾವೆಲ್ಲ ಕೂಡಿ ತಯಾರು ಮಾಡಿ ದೇವಿಯನ್ನ ರಥದೊಳಗೆ ಸ್ಥಾಪನಾ ಮಾಡಿ ಎಲ್ಲರೂ ಜೈಕಾರ ಹಾಕಿ ರಥ ಎಳೆಯಾಕ ಹಗ್ಗ ಹಚ್ಚಿ ಎಳಿತಾ ಇದೇವಿ. ಒಟ್ಟ ರಥ ಅಲ್ಲಾಡವಲ್ದು. ಏನು ಪ್ರಯತ್ನ ಮಾಡಿದ್ರು ರಥ ನಿಂತಲ್ಲೇ ನಿಂತು ಬಿಟ್ಟೈತಿಪ್ಪ. ಅದಕ್ಕೆ ಸಿದ್ಧಾರೂಢರಂದ್ರು, ನಾ ಏನು ಮಾಡ್ಲಪ್ಪ ಅದಕ್ಕಂತ ಕೇಳಿದ್ರು. ಅವಾಗ ಅವ್ರ ಪೈಕಿ ಒಬ್ಬ ಮನುಷ್ಯ ಅಂತಾನೆ, ಇಲ್ರಪ್ಪ, ಒಬ್ಬ ಗೃಹಸ್ಥನ ಕನಶನ್ಯಾಗ ದೇವ್ರೇನೋ ಬಂದು ಹೇಳಿದಾರಂತ, ನೀವು ಅಂದ್ರೆ ಮಹಾತ್ಮರನ್ನ ಕರ್ಕೊಂಡು ಬಂದು ಆ ರಥದೊಳ ಕುಂದ್ರಿಸಿದ್ರ ನಾನು ಆ ರಥ ಎಳೆಗೊಡಿತೀನಿ ಹೊರತು ನಾ ಅಲ್ಲಿ ತನ್ನ ರಥ ಅಲ್ಲಾಡ್ಬಿಡಂಗಿಲ್ಲ ಅಂತ ದೇವಿ ಕನಶನ್ಯಾಗ ಬಂದೇನೋ ಹೇಳ್ಯಾಳಂತ್ರಪ್ಪ. ಅದಕ್ಕೆ ನಿಜವಾದ ಮಹಾತ್ಮರು ತಾವಿದ್ದೀರಿ, ತಾವು ಬಂದ್ರ ರಥ ಎಳಿತತಿ, ಅದಕ್ಕ ಇದೊಂದು ಸಮಸ್ಯೆ ಬಂದೈತಿ, ನೀವು ಬರ್ಬೇಕು ಅಂತ ಎಲ್ಲರೂ ನಮಸ್ಕಾರ ಮಾಡಿದಾಗ ಸಿದ್ಧಾರೂಢ ಮನಸ್ನ್ಯಾಗ ಅನ್ಕೊಂಡ್ರಂತ, ಪ್ರಾರಬ್ಧ ಎಷ್ಟು ವಿಚಿತ್ರ ಐತಪ್ಪ. ಒಂದ್ ಸ್ವಲ್ಪ ಹೊತ್ತಿನ ಹಿಂದ ಬಡಸ್ತು, ಈಗ ರಥದ ಮೇಲೆ ಕುಂದ್ರಸಕ್ ಕರ್ಕೊಂಡು ಹೊಂಟೈತಿ. ವಿಚಿತ್ರ ಇದು ಪ್ರಾರಬ್ಧ ಅನ್ಕೊಂತ ಮನಸ್ನ್ಯಾಗ ನಕ್ರಂತ. ಆ ಮಂದಿ ಕೂಡ ಹಳೆ ಹುಬ್ಬಳ್ಳಿಗೆ ಯಾವ ಕಾಳಮ್ಮನ ದೇವಸ್ಥಾನದ ಹತ್ರ ಕರ್ಕೊಂಡು ಬಂದ್ರು. ಈ 6 ಮಂದಿ ಬೆನ್ನ ಹತ್ತಿದ್ರಂತ. ಅಲ್ಲ, ಈ ಮಂದಿಗೆ ಏನು ಹುಚ್ಚ ಹಿಡ್ದೈತಿ? ಈ ಹುಚ್ಚಗ ಮಹಾತ್ಮ ಅಂತ ಹೇಳಿ ರಥದ ಮೇಲೆ ಕುಂದ್ರಸಕ್ ಕರ್ಕೊಂಡು ಹೊಂಟಾರ. ನಾವ್ ಅಟ್ಟು ಬಡದ್ರು ಸಹಿತ ಅವನ್ ಬಾಯಿ ತೆಗದಿಲ್ಲ, ಸತ್ ಕಾಪಿ ಬಿದ್ದಂಗ ಬಿದ್ದಿದ್ದ. ಇವನ್ ಕರ್ಕೊಂಡೋಗಿ ರಥದ ಮೇಲೆ ಕುಂದ್ರಸ್ತಾರಂತ. ಏನ್ ಮೋಜ್ ಮಾಡ್ತಾರ, ನಾವು ನೋಡೇ ಬಿಡೋ ನಡಿ ಅಂತ 6 ಮಂದಿ ಬೆನ್ ಹತ್ಕೊಂಡು ಗೊತ್ತಿಲ್ದಂಗ ಬಂದಿದ್ರು. ಸಿದ್ಧಾರೂಢನ್ ಕರ್ಕೊಂಡು ಹೋಗಿ ಅಲ್ಲೇ ಒಂದು ಮಗ್ಗಲಾಗಿರುವಂತ ಒಂದು ಶುಭಗೃಹದ ಜಗಲಿ ಮ್ಯಾಲ ಹೊರಗಿನ ಪಡಶಾಲಿ ಮ್ಯಾಲ ಒಂದು ಕುರ್ಚಿ ಹಾಕಿ ಸಿದ್ಧಾರೂಢರ ಪಾದ ಪೂಜೆ, ಅವರ ಸಾನ್ನಿಧ್ಯದೊಳಗ ಇನ್ನ ರಥ ಎಳಿಬೇಕಂತ ರಥ ಎಳಿಯಾಕ ಪ್ರಯತ್ನ ಮಾಡ್ತಾರ. ಮತ್ತು ಸಹಿತ ರಥ ಅಲ್ಲಾಡುವಲ್ದು. ಎಲ್ಲ ಗುಜು 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 ಜನ ಮಾತಾಡಕ್ ಚಲೋ ಮಾಡಿದ್ರು. ಅಲ್ಪ ಮತ್ತ ಮಹಾತ್ಮರ ಸನ್ನಿಧಿಯಾಗ ರಥ ಎಳಿತಿತ್ತಂದ್ರು. ಈಗ ಮತ್ ಮಹಾತ್ಮರು ಬಂದಾರ, ಅವ್ರ ಸನ್ನಿಧಿಯಾಗ ರಥ ಯಾಕೆ ಮತ್ತು ಅಲ್ಲಾಡುವಲ್ದು? ಕೆಲವ್ರು ಅಂತಾರ, ಹೇ ಬಿಡೋ, ಅವ ಎಂತ ಮಹಾತ್ಮ, ನಮ್ಮ ಮನಿ ಬಾಗ್ಲಾಗ ರೊಟ್ಟಿ ತಿನ್ನಾಕ ತಿರ್ಕೊಂಡ್ ತಿನ್ನಾಕ ಬಂದಿರ್ತಾನ, ಅವ್ ತಿರ್ಕದಾನಂತ ಕೆಲವ್ರು, ಅವ್ ಹುಚ್ಚದಾನಂತ ಕೆಲವ್ರು. ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇರುವಾಗ ಈ 6 ಮಂದಿ ಮುಸಲ್ಮಾನ್ರಂತಾರ, ಏನ್ ಹುಚ್ಚ ಮಂದಿ, ಅವ್ ಖರೆ ಮಹಾತ್ಮ ಇದ್ದ ಅಂದ್ರ ನಾವ್ ಹೊಡೆಯೋ ಮುಂದೆ ನಮ್ಮ ಸುಟ್ಟು ಬೂದಿ ಮಾಡಿ ಬಿಡ್ತಿದ್ದ. ಈ ಮಂದಿಗೆ ಹುಚ್ಚ ಹಿಡಿದ ಅವನ್ ಕರ್ಕೊಂಡ್ ಬಂದಾರಂತ ಇವ್ರ ನಗಾಕ್ ಹತ್ತಿದ್ರು. ಹಿಂಗೆಲ್ಲ ಗುಜು 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 ಜನ ಮಾತಾಡೋ ಮುಂದ ಯಾವ ಗೃಹಸ್ಥ ಬಂದ್ ಹೇಳಿದ್ನೋ ಅದೇ ಗೃಹಸ್ಥ ಬಂದ್ ಹೇಳ್ತಾನ, ನೋಡ್ರಿಪ್ಪ, ನೀವು ನಾ ಅಂದಂಗ ಮಾಡಿಲ್ಲ. ಮಹಾತ್ಮರ ಸನ್ನಿಧಿ ಅಂದ್ರ ಅವ್ರನ್ನ ಕರ್ಕೊಂಬಂದ್ ಅಲ್ಲಿ ಕಟ್ಟಿ ಮ್ಯಾಲ ಕುಂದ್ರಿಸಿದ್ರ ಸನ್ನಿಧಿ ಅಲ್ಲ, ಆ ಮಹಾತ್ಮರನ್ನ ರಥದಾಗ ಕುಂದ್ರಿಸಿ ಎಳಿರಿ, ರಥ ಮುಂದ್ ಹೊಕ್ಕತ್ತೆ ಅಂತ ಅವಂದ. ಅದಕ್ಕ ಆ ಗುಡಿ ಹಿರಿಯರ್ ಅಡ್ಡ ಮಾಡ್ತಾರೆ, ಇದು ಆಗಂಗಿಲ್ಲ, ಯಾಕಂದ್ರ ನಮ್ ಕಾಳಮ್ಮ ಅಂದ್ರ ಬೆಂಕಿ ಇದ್ದಂಗ, ಅಂತ ದೇವಿ ಮಗ್ಗಲಾಗ ಇವ್ರನ್ನ ಕುಂದ್ರಿಸಿದ್ರ ನಡೆಯಂಗಿಲ್ಲ ಅಂದಾಗ ಆ ಗೃಹಸ್ಥನ್ ತಾನ ಹುಚ್ಚುಗಳ, ಕೇಳ್ರಿ, ನಿನ್ನ ರಾತ್ರಿ ಸಾಕ್ಷಾತ್ ಕಾಳಮ್ಮ ನನ್ ಕನಶನ್ಯಾಗ ಬಂದ್ ಹೇಳ್ಯಾಳ, ನನಗೂ ಅನುಮಾನ ಇತ್ತು, ಹೌದು ಅಲ್ಲೋ ಅಂತ, ಅದಕ್ಕೆ ನಿಮ್ ಮುಂದೆ ನಾವು ಒಡೆದಿದ್ದಿಲ್ಲ. ಯಾವಾಗ ರಥ ಪರ್ವತದಂಗ ಅಚಲಾಗಿ ನಿಲ್ತು ಅವಾಗ ಕನಶ ಕರೆ ಅಂತ ಹೇಳಿ ನನಗೆ ಪಕ್ಕ ಆಗೈತಿ, ಕಾಳಮ್ಮನೇ ಹೇಳ್ಯಾಳ. ಸಿದ್ಧಾರೂಢರನ್ನ ಕುಂದರ್ಸ್ಲಾರ್ದೆ ರಥ ಎಳಿಯಾಕ ನೋಡಿದ್ರಿ ಅಂದ್ರ ನಾ ರಥ ಮುಂದ್ ಬಿಡಂಗಿಲ್ಲ ಅಂತ ಕಾಳಮ್ಮನ ಅದನ್ನ ಹಿಡ್ದಾಳ. ನೀವು ನನ್ನ ಮಾತಿಗೆ ಕಿಮ್ಮತ್ ಕೊಟ್ಟು ಸಿದ್ಧಾರೂಢರನ್ನ ಕುಂದರ್ಸ್ರಿ, ರಥ ತಾನ ಸರಳ ಹೊರತತ್ ಮುಂದಕ್ಕಂತ ಹೇಳಿದಾಗ ಅನಿವಾರ್ಯ ಎಲ್ಲರೂ ಒಪ್ಪಿಕೊಂಡು ಸಿದ್ಧಾರೂಢರಿಗೆ ಪ್ರಾರ್ಥನೆ ಮಾಡಿ ಅಪ್ಪೋರ್ನ ಕರ್ಕೊಂಡು ಹೋಗಿ ರಥದಾಗ ಕುಂದರ್ಸಿದ್ರಂತ. ಸಿದ್ಧಾರೂಢರ ಕೊಳ್ಳಾಗ ಮಾಲಿ ಹಾಕಿ ಅಪ್ಪೋರಿಗೆ ರೇಷ್ಮೆ ಶಾಲು ಹಚ್ಚಿ ಮಾಲಿ ಹಾಕಿ ಅವರಿಗೆ ಕುಂಕುಮವನ್ನ ಹಚ್ಚಿ ಆರತಿಯನ್ನ ಬೆಳಗೋ ಕ್ಷಣಕ್ಕನೆ
ಯಾರು ಮುಟ್ಟಿಲ್ಲ, ಯಾರು ಜಗ್ಗಿಲ್ಲ, ಯಾರು ಹಿಡದಿಲ್ಲ, ತನ್ನಿಂದ ತಾನೇ ರಥ ದುಡು 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 ಹರಿದು ಹೊಂಟಂತ ಜನ ಎಲ್ಲ ಆನಂದದಿಂದ ಜಯ ಜಯಕಾರ ಗರ್ಜನೆ ಮಾಡಿದರು. ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ, ಜಗನ್ಮಾತ ಕಾಳಿಕಾ ಮಾತಾ ಕಿ ಜೈ ಅಂತ ಎಲ್ಲ ಜಯಕಾರ ಹಾಕಿದ್ರು. ಹೆಂಗ ಪ್ರವಾಹ ಬಂತಂದ್ರ ಕಸ ಕಡ್ಡಿ ಎಲ್ಲ ಕೊಚ್ಕೊಂಡು ಹೋಗ್ತತೋ ಹಂಗ ಸಜ್ಜನರು ದುರ್ಜನರು ಈ ಆನಂದ ಪ್ರವಾಹದೊಳಗೆ ಕೊಚ್ಚಿ ಹೋದ್ರಂತ. ರಥ ಹೋಗಿ ಪಾದಗಟ್ಟಿ ಮುಟ್ಟಿದ ಬಳಿಕ ಸಿದ್ಧಾರೂಢರನ್ನ ಇಳಿಸಿಕೊಂಡು ಕೂಡ್ಲೆ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಕ್ ಕಿಲೋಮೀಟರ್ ಗಟ್ಲೆ ಪಾಳೆ ಹತ್ತಂತ. ಅದ ಸಿದ್ಧಾರೂಢಪ್ಪ ಅವ್ರ ಬಾಗಲಾಗ ರೊಟ್ಟಿಗೆ ಬಂದ್ ನಿಂತ್ರ ಅವಾಗ ನಮಸ್ಕಾರ ಮಾಡೋದಿರ್ಲಿ, ಮಾತಾಡಿಸ್ತಿದ್ದಿಲ್ಲ ಈ ಮಂದಿ. ಹೆಂಗೈತ್ರಿ ಚಮತ್ಕಾರ ಇದ್ರ ನಮಸ್ಕಾರ. ಸಿದ್ಧಾರೂಢಪ್ಪ ಏನು ಅನ್ನೋದು ಹುಬ್ಬಳ್ಳಿ ಮಂದಿಗೆ ತೋರಿಸ್ಕೊಡೋ ಸಲುವಾಗಿ ಕಾಳಮ್ಮ ರಥ ಬಿಗಿ ಹಿಡಿದಿದ್ಲು. ಸಿದ್ಧಾರೂಢ ನನಗೂ ಸಿದ್ಧಾರೂಢ ದೇವರ ಸ್ವರೂಪದಾನಂತ ಆ ಕಾಳಿಕಾ ಮಾತಿನೇ ಅವರನ್ನ ತನ್ನ ರಥದ ಮೇಲೆ ಕುಂದರಿಸಿ ಆ ಲೀಲೆಯನ್ನು ತೋರಿಸುವಂತವಳಾದ್ಲು. ಇರ್ಲಿ, ಎಲ್ಲ ಗದ್ದಲು ಮುಗಿದ ಮ್ಯಾಲ ಸಿದ್ಧಾರೂಢರು ಹೊಳ್ಳಿ ಬಂದ ಮತ್ತು ಅದೇ ಡುಮಗೇರಿ ಘನಾನಂದ ಸಮಾಧಿ ಹತ್ರ ಬಂದ್ ಸುಮ್ಮನ ಕಟ್ಟಿ ಮ್ಯಾಲ ಕುಂತಿದ್ರಂತ. ಈ 6 ಮಂದಿ ಮುಸಲ್ಮಾನರು ಹೊಳ್ಳಿ ಬಂದ್ರಂತ. ಹೊಳ್ಳಿ ಬಂದ ಕೂಡ್ಲಿ ಸಿದ್ಧಾರೂಢರಂದ್ರಂತ, ಹಾ ಬಾಳ್ ಚಲೋ ವೇಳ್ಯಾಕ ಬಂದ್ರಿಪ್ಪ, ಆಗಲೇ ನಿಮ್ ಕೆಲಸ ಅರ್ಧಂಬರ್ಧ ಆಗಿತ್ತು. ಅದು ಅಲ್ಲಿ ಒಗದು ಇರಲ್ಲ ಆ ಬಂಡಿ ಕಲ್ ಅಲ್ಲೈತ್ ನೋಡ್ರಿ, ಕಲ್ ತಗೊಳ್ರಿ, ಏನ್ ನಿಮ್ ಕೆಲಸ ಚಲೋ ಮಾಡ್ರಿಪ್ಪ, ಇನ್ ನಿಮ್ಗೆ ಯಾರು ಅಡ್ಡ ಮಾಡಂಗಿಲ್ಲ ಅಂದ ಕೂಡ್ಲೆ ಆ 6 ಮಂದಿ ಓಡಿ ಬಂದು ಸಿದ್ಧಾರೂಢರ ಕಾಲನ್ನ ತೆಕ್ಕಿ ಹಾಕಿ ಕಣ್ಣಾಗ ನೀರು ತಂದು ಅಳಾಕ್ ಹತ್ತಿದ್ರಂತ. ಯಪ್ಪ, ನಾವ್ ಪಾಪಿಗಳಿದೇವ್ರಿ, ನೀವ್ ಇಂಥ ಮಹಾತ್ಮರಂತ ನಮಗ್ ಗೊತ್ತಾಗ್ಲಿಲ್ರಿ. ಯಾವಾಗ ನೀವು ರಥದ ಮೇಲೆ ಕುಂತ ಕೂಡ್ಲೆ ಯಾರೂ ಮುಟ್ಟದೆ ರಥ ಹೋಯ್ತು, ಅವಾಗ ನಮಗ್ ಗೊತ್ತಾದ್ರಪ್ಪ ನೀವು ಮಹಾತ್ಮರಂತ. ಯಪ್ಪ, ನಾವ್ ದೊಡ್ಡ ತಪ್ಪು ಮಾಡಿ, ನಮ್ ತಪ್ಪಿಗೆ ನೀವು ಶಿಕ್ಷೆ, ನಮಗೆ ಶಾಪ ಕೊಡ್ರಿ ಅಂತ ಅವರೆಲ್ಲ ಪಶ್ಚಾತ್ತಾಪದಿಂದ ಬೇಡುವಾಗ ಸಿದ್ಧಾರೂಢರಂದ್ರಂತ, ಆಯ್ತು ನಾನು ಒಂದು ನಿಮಗೆ ಶಿಕ್ಷಾ ಕೊಡ್ತೀನಿ, ನೀವು ಪಾಲಿಸ್ತೀರಿ? ಹ್ಞೂನ್ರಿ ಅಪ್ಪ. ಏನಿಲ್ಪ, ಇವತ್ತಿಂದ ನೀವು ಜೀವನ ಪರ್ಯಂತ ಶೆರೆ ಕುಡಿಬೇಡ್ರಿ, ಇದನ್ನ ನಿಮಗೆ ಕೊಡೋ ಶಿಕ್ಷೆ ಅಂದ ಕೂಡ್ಲೆ ಅವ್ರ ಕಣ್ಣಾಗ ನೀರು ಬಂತಂತ ಅಳಾಕ್ ಹತ್ತಿದ್ರಂತೆ. ಅಪ್ಪ, ನಾವು ನಿನ್ನ ಬಡದ್ರು ಸಹಿತ ನಮ್ ಉದ್ಧಾರ ಮಾಡೋ ಮಾತಾಡ್ತೀಯಪ್ಪ, ಸಾಯೋತನ ನಿನ್ನ ಪಾದ ಬಿಡಂಗಿಲ್ಲ ಅಂತ ಆ 6 ಮಂದಿ ಮುಸಲ್ಮಾನರು ಪರಿವರ್ತನೆ ಆಗಿ ಸಾಯೋತನ ಸಿದ್ಧಾರೂಢರು ಸೇವಾ ಮಾಡಿದ್ರು ಅನ್ನುವಂತ ಪ್ರಸಂಗ ಬರ್ತದೆ ಪುಣ್ಯಾತ್ಮರೇ. ಅಂತ ಸದ್ಗುರುನಾಥನ ಚರಿತ್ರೆಯನ್ನ ಕೇಳೋದೇ ನಮ್ಮ ಭಾಗ್ಯ. ಹರಿ ಓಂ ತತ್ಸತ್.